ಇನ್ಸೆಕ್ಟ್ ಲಾರ್ವಾ ಅಂತ ಹೇಳ್ತಾರೆ. ಬ್ಲಾಕ್ ಸೋಲ್ಜರ್ ಫ್ಲೈಸ್ ಲಾರ್ವಾ ಅಂತ ಹೇಳಿ. ನಿಮ್ಗೆ ಇನ್ಸೆಕ್ಟ್ ಲೈಫ್ ಸೈಕಲ್ ಗೊತ್ತಾ ಹೇಳಿ ಯಾರಾದ್ರು? ಬಟರ್ಫ್ಲೈ ಕರೆಕ್ಟ್ ಎಕ್ಸಾಂಪಲ್. ಎಗ್ಗು ಲಾರ್ವಾ ಪ್ಯೂಪಾ ಅಡಲ್ಟ್ಸ್ ಅಂತ ಹೇಳಿ. ಇದು ಲಾರ್ವಾ ಸ್ಟೇಜ್ ಹೋಗಿದೆ. ಇದರಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ. ಓಕೆನಾ? ಆನ್ಬೇಡಿ ಬಾಯೊಳಗೆ ಜಸ್ಟ್ ಈ ಲಾರ್ವಾನ ನೋಡಿ ಹೇಗೆ ಬೇಟೆ ಆಡ್ತಾರೆ ಅಂತ ಹೇಳಿ ಅವರು. ಏನ್ ಮಾಡ್ತಿದ್ದಾರೆ? ಫಿಟ್ ಮಾಡ್ತಿದ್ದಾರೆ, ನೀರ್ನ ಶೂಟ್ ಮಾಡ್ತಿದಾರಲ್ವಾ, ಮತ್ತೆ ಅವ್ರ ಟಾರ್ಗೆಟ್ ಗುರಿ ನೋಡಿ ಅವ್ರಿಗೆ. ಕಣ್ ದೃಷ್ಟಿ ತುಂಬಾ ಚೆನ್ನಾಗಿರುತ್ತೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ನಾನು ಹೇಳ್ದಾಗೆ ಮ್ಯಾಗ್ರೋಫೈಟ್ ಬಂದು ಮಣ್ಣಿರೋ ಜಾಗ ಅಲ್ವಾ, ಹೊರಗಡೆ ಏನು ಫುಡ್ ಸಿಗಲ್ಲ ಅಂತ ಹೇಳಿ ಮೇಲ್ಗಡೆ ಬಂದು ಅಲ್ಲಿರೋ ನೀರ್ನ ಬಾಯಲ್ಲಿ ತಗೋತಾರೆ. ತಗೊಂಡು ಜೋರಾಗಿ ಅದನ್ನು ಉಗಿದಾಗ ಶೂಟ್ ಮಾಡಿದಾಗ ಪ್ರೆಷರ್ ಹುಳಗಳು ಕೆಳಗಡೆ ಬಿದ್ದೋಗ್ತದೆ. ಕೆಲವೊಂದು ಫ್ಲೈಯಿಂಗ್ ಇನ್ಸೆಕ್ಟ್ಸ್ ಆರಂತ ಹುಳ ಯಾವ್ದ್ರಿಂದ ಅವ್ರಿಗೆ ರೆಕ್ಕೆ ಒದ್ದೆ ಆಗುತ್ತಲ್ವಾ, ನೀರು ಬಿದ್ದಾಗ ಅವ್ರು ಆರಕ್ಕಾಗೋದಿಲ್ಲ, ಬಿದ್ದೋಗುತ್ತೆ ಕೆಳಗಡೆ. ಕಾಡಲ್ಲಿ ಸುಮಾರು 10 to 11 feet 10 ನೋಡಿದ್ರು ನೀರ್ನ ಉಗಿತಾರೆ. 2 to 3 feet ಜಂಪ್ ಕೂಡ ಮಾಡ್ತಾರೆ. ಬಟ್ ಇಲ್ಲಿ ನಾವು ಜಂಪ್ ಮಾಡೋದಕ್ಕೆ ಅಪ್ರೋಚ್ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಇದು ಚಿಕ್ಕ ಜಾಗ ಆಗೋದ್ರಿಂದ ಹೊರಗಡೆ ಬಂದು ಸತ್ತೋಗ್ತಾರೆ. ಬಟ್ ಕಾಡಲ್ಲಿ ಎಲ್ಲಾ ಕಡೆ ನೀರಿರುತ್ತೆ, ಜಂಪ್ ಮಾಡಿದ್ರೆ ಮತ್ತೆ ನೀರು ಹೊರಗಡೆ ಬೀಳ್ತಾರೆ. ಅದರಿಂದನೇ ಆರ್ಚರ್ ಫಿಶ್ ಅಂತ ಹೇಳಿ. ಆರ್ಚರಿ ಗೊತ್ತಲ್ವ? ಇನ್ನೊಂದ್ಸಲ ನೋಡೋಣ ಈಗ. ಇದ್ರ ಮೇಲೆ ಬಿಟ್ರೆ ಅದ್ರ ಮೇಲೆ ಬಿಟ್ರೆ ಜಂಪ್ ಮಾಡಕ್ಕೆ ಅಲ್ಲಲ್ಲ ಅದು ನೀರು ಹೊಡಿಯಲ್ವಾ? ಅದಕ್ಕೆ ಹೊಡಿಯುತ್ತೆ. ಬಟ್ ಇಲ್ಲಿ ಆತರ ಎಲ್ಲ ಅಪ್ರೋಚ್ ಮಾಡಕ್ಕಾಗಲ್ಲ. ಅಲ್ಲಿಟ್ರೆ ಅದು ಜಂಪ್ ಮಾಡ್ಬಿಡುತ್ತಾ? ಜಂಪ್ ಮಾಡಕ್ಕೆ ಬಿಡೋದಿಲ್ಲ, ಯಾಕಂದ್ರೆ ಅವ್ರು ಕಾಡಲ್ಲಿ ಜಂಪ್ ಮಾಡೋದು ಫುಡ್ಗೋಸ್ಕರ. ನಾವೆಲ್ಲ ಟೈಮ್ ಟು ಟೈಮ್ ಫೀಡ್ ಮಾಡ್ತೀವಲ್ಲ ಅವ್ರಿಗೆ, ಬೆಳಿಗ್ಗೆ ಮತ್ತೆ ಸಂಜೆ ಪ್ರಾಪರ್ ಫೀಡಿಂಗ್ ಇರುತ್ತೆ, ಅದಕ್ಕೆ ಫೀಡ್ ಮಾಡ್ತೀವಿ. ನೋಡಿ 90% ಅಕ್ಯುರೇಸಿ ಇರುತ್ತೆ, ಕರೆಕ್ಟಾಗಿ ಅಡಿಕೆ ಹೊಡಿತಾ ಇದ್ದಾರೆ. ಅದು ಹೊಡೆಯೋದೆಲ್ಲ ಅಲ್ಲಿಗೆ ಹೋಗುತ್ತೆ. ಓಕೆ, ತುಂಬಾ ಹೊತ್ತು ಇಟ್ಕೊಳಕ್ ಆಗೋದಿಲ್ಲ ನಾನು. ನೋಡಿದ್ರೆ ಅಲ್ವಾ, ತುಂಬಾ ಹೊತ್ತು ಇಟ್ಕೊಂಡ್ರೆ ಬಿಡ್ತಿಲ್ಲ ಅಂತ ಹೇಳಿ ನನ್ನ ಮಕ್ಕಳು ಹೋಗಿ ಸ್ಟಾರ್ಟ್ ಮಾಡಿದೆ. ಅದಕ್ಕೋಸ್ಕರ ಬಿಟ್ಬಿಡ್ತೀವಿ. ಇನ್ನೊಂದು ಇದ್ರಲ್ಲಿ ಎಲ್ಲರೂ ಉಗಿತಾರೆ, ಬಟ್ ಫುಡ್ ಸಿಗೋದು ಒಬ್ಬರಿಗೆ. ಯಾರು ಲೆಕ್ಕ ಇರ್ತಾರೋ ಕ್ಯಾಚ್ ಮಾಡ್ಕೊಂಡು ಆಮೇಲೆ ನೀವು ಫೀಡ್ ಮಾಡ್ತೀರಲ್ಲ? ಬೆಳಿಗ್ಗೆ ಸಂಜೆ ಫೀಡ್ ಮಾಡ್ತೀವಿ. ಇದು ಟ್ರೀಟ್ ತರ ಅಷ್ಟೇ. ಇದು ಪ್ಯಾಲಡೋರಿಯಂ. ಈ ಸೆಟಪ್ ಬಂದು ಫಿಶ್ ನೇಮ್ ಬಂದು ಆರ್ಚರ್ ಫಿಶ್. ಅವ್ರು ಸ್ಪಿಟಿಂಗ್ ಫಿಶ್ ಅಂತ ಕರೀತಾರೆ, ಕನ್ನಡದಲ್ಲಿ ಬಿಲ್ಲುಗಾರ.